ಹಾಯ್ ಎಲ್ಲರಿಗೂ ನಮಸ್ಕಾರ. ನೋಡಿ, ಈ ಕರು ಒಂದು ವರ್ಷದ ಕರು ಚೆನ್ನಾಗಿದೆ, ಚೆನ್ನಾಗಿ ಸಾಕಿದ್ದಾರೆ. ಮಡವಾಳ್ರ ಪಳ್ಳ ಕೆಂಪಣ್ಣ ಅಂತೇಳಿ ಚೆನ್ನಾಗಿ ಸಾಕಿದ್ದಾರೆ. ಅದು ಮನೆಯಲ್ಲೇ ಹುಟ್ಟಿರೋದಂತೆ. ತಾಯಿನೂ ಅದ್ರ ಪಕ್ಕದಲ್ಲೇ ಇದೆ. ನೋಡಿ, ಚೆನ್ನಾಗಿದೆ. ಹಳ್ಳಿಕಾರ್ ಉಳಿಸಿ, ಹಳ್ಳಿಕಾರ್ ಬೆಳೆಸಿ. ಜೈ ಹಳ್ಳಿಕಾರ್. ಹೇಳಣ್ಣ, ಯಾವ ಊರು ನಿಮ್ಮದು? ನಮ್ಮದು ಮುಳವಾಡ್ರ ಪಳ್ಳ. ಎಲ್ಲಿ ಬರೋದು? ಕೊರಟಗೆರೆ ತಾಲೂಕು, ಕೋಲಾರ ಹೋಬಳಿ. ಇದು ಕರನಾ ಏನು ಅಲ್ಲಾಕಿದೆಯಾ? ಏನು ಇದು? ಇದು ಒಂದು ವರ್ಷದ ಕರನಾ? ಏನು ರೇಟ್ ಹೇಳ್ತಾ ಇದ್ದೀರಾ? ಏನು ಕೊಡ್ತಾ ಇದ್ದೀರಾ ಇಲ್ವಾ? ಮಾರಲ್ವಾ? ಒಂದು ವಾರ ನಾನೇ ಬಿಡಿಸಿದ್ದೀನಿ ಹಾಲು. ಹಾಂ, ಒಂದು ವಾರ ಆಗೈತೆ ಅಷ್ಟೇ, ಇನ್ನು ವಾರನೂ ಆಗಿಲ್ಲ ಹಾಲು ಬಿಡಿಸಿ. ಹಳ್ಳಿ ಕಾರ್ ಬಗ್ಗೆ ಏನಣ್ಣ ಹೇಳ್ತೀರಾ? ಎಷ್ಟು ವರ್ಷದಿಂದ ಸಾಕ್ತಾ ಇದ್ದಾರೆ ನೀವು ಹಳ್ಳಿ ಕಾರು? ನಾವು ಎಷ್ಟು ವರ್ಷದಿಂದ ಸಾಕ್ತೀವಿ ಅಂತಲ್ಲ. ಹಾಂ, ಅವತ್ತು ನಾನು ಚಿಕ್ಕ ಹುಡುಗನಿಂದ ನಾನು ಒಂದು 15-20 ವರ್ಷದಿಂದ ಹಂಗೊಂದು ಕರ ಸಾಕ್ತಾರೆ ಇದ್ದೀನಿ. ಪರವಾಗಿಲ್ವ ಹಂಗಾದ್ರೆ? ಮಾಡ್ಬೋದಾ? ಸಾಕ್ಬೋದಾ ಓರಿಗಳನ್ನ? ಧಾರಾಳವಾಗಿ ಸಾಕ್ಬೋದು. ಅದು ಬರೀ ದುಡ್ಡಿಗೆ ಅಂತ ಸಾಕೋದಲ್ಲ. ಹಾಂ, ಇವೆಲ್ಲ ಒಂದೊಂದು ಪ್ರಕೃತಿ ನಿಯಮನೂ ಐತೆ. ಒಂದು ಒಂದು ಗೋವು ಸಾಕಿದ್ರೆ ಅದಕ್ಕೆ ಬರ್ತಕ್ಕಂಥ ಪುಣ್ಯನೇ ಬೇರೆ. ಹಾಂ, ಒಂದು ದೇವ್ರಿಗೆ ಪೂಜೆ ಮಾಡಿಸೋದು ಎಷ್ಟು, ಒಂದು ಗೋವು ಸಾಕೋದು ಅಷ್ಟೇ. ಅದ್ರ ಗಂಜಲ ಬೆಳೆಯೋದು, ಅದು ಸಗಣಿ ಎತ್ತದೆ ಒಂದು ಕಾಯಕ. ಹಾಂ, ನೀನು ಕೋಟಿ ದುಡ್ಡು ಇರ್ಬೋದು ಕಾಲ. ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು? ನನ್ನ ಹೆಸರು ಕೆಂಪಣ್ಣ ಅಂತ. ಕೆಂಪಣ್ಣ.